ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಸ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇನ್ನೊಂದು ಚಾರ್ಟ್ ಜೊತೆ ಬಂದಿದ್ದೀನಿ. ಸೊ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಮುಖ್ಯವಾಗಿ ಒಂದು ಹಸ್ತರೇಖದ ಶಾಸ್ತ್ರದ ಜ್ಞಾನ ಆಗಿರ್ಬೋದು, ಅಥವಾ ಹಸ್ತರೇಖಾ ಶಾಸ್ತ್ರದ ಜೊತೆಗೆ ನಿಮಗೆ ವೇದಿಕ್ ಅಸ್ಟ್ರಾಲಜಿ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಯಾರ್ಯಾರಿಗೆ ಅಸ್ಟ್ರಾಲಜಿ ಬಗ್ಗೆ ಮತ್ತು ಹಸ್ತರೇಖಾಶಾಸ್ತ್ರದ ಬಗ್ಗೆ ಹೆಚ್ಚು ಒಲವಿದೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ವಿಡಿಯೋಗಳು ಮತ್ತೆ ನಿಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ, ನೀವು ನೋಡ್ಬೋದು ಎಲ್ಲರಿಗಿಂತ ಮುಂಚೆ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಲಗ್ನ. ಸೊ ಲಗ್ನ ಅತಿ ಮುಖ್ಯ ಅಂತ ಹೇಳಿದ್ದೀನಿ. ನಾನು ಯಾವುದೇ ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ಲಗ್ನ ತುಂಬ ಮುಖ್ಯ, ಲಗ್ನಾಧಿಪತಿ ಪ್ಲೇಸ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಸೊ ಹಾಗೆ ಚೆಕ್ ಮಾಡೋಣ ಬನ್ನಿ. ಇವರು ಭಾರತ ರತ್ನ ಆಗಿದ್ದರು. ಯಾರು ಅಂತ ನನಗೆ ಭಾಳಷ್ಟು ಕ್ಲಿಯರಾಗಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಸಚಿನ್ ರಮೇಶ್ ತೆಂಡೂಲ್ಕರ್ ಅವರು. ಸೊ ಇವರು ಭಾರತ ರತ್ನ ಆಗಿದ್ದರು. ಇವರ ಒಂದು ಲಗ್ನ ನಾಡಿ ಎಲ್ಲಿದೆ ಅಂತ ನೋಡೋ ಬನ್ನಿ. ಯಾವುದು? ಸಿಂಹ ಲಗ್ನ. ಸಿಂಹ ಲಗ್ನಕ್ಕೆ ಅಧಿಪತಿ ಸೂರ್ಯ. ಸೂರ್ಯ ನೋಡಿ 9ನೇ ಮನೆಯಲ್ಲಿ ಉಚ್ಚನಾಗಿರುವಂಥದ್ದನ್ನು ಕಾಣ್ತೀವಿ. ಉಚ್ಚ ಅಂದರೆ ತುಂಬ ಸರ್ವಶ್ರೇಷ್ಠ ಸ್ಥಿತಿ ಅಂತ ಹೇಳ್ಬೋದು. ಸರ್ವಶ್ರೇಷ್ಠ ಸ್ಥಿತಿಯನ್ನು ಇಲ್ಲಿ ನಾವು ಕಾಣ್ಬೋದು. ಸೊ ಇನ್ನು ಈ ಒಂದು ಹಸ್ತರೇಖಾಶಾಸ್ತ್ರದ ಹೊರತಾಗಿ ನಾನು ಒಂದು ವೇದಿಕ್ ಅಸ್ಟ್ರಾಲಜಿ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಅಷ್ಟು ವ್ಯೂಸು ಬರ್ತಾ ಇಲ್ಲ. ಸೊ ವಾಟ್ ಎವರ್, ನನಗೆ ಈ ಒಂದು ಸಬ್ಜೆಕ್ಟ್ಗಳಲ್ಲಿ ತುಂಬ ಆಸಕ್ತಿ ಇದೆ. ಸೊ ಹಾಗಾಗಿ ಯಾರ್ಯಾರು ವೇದಿಕ್ ಅಸ್ಟ್ರಾಲಜಿನ ತುಂಬ ಇಷ್ಟಪಡ್ತೀರಾ, ಒಂದು ಜಾತಕವನ್ನು ಸ್ಟಡಿ ಮಾಡೋದು ಇಷ್ಟಪಡ್ತೀರಾ, ಅವರು ತಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದುವರ್ಸೋಣ ಬನ್ನಿ. ಫಸ್ಟ್ ಆಫ್ ಆಲ್ ಲಗ್ನ ನೋಡಿ, ಲಗ್ನಾಧಿಪತಿ ಉಚ್ಚನಾಗಿರುವಂಥದ್ದು ಅಂದರೆ ಶ್ರೇಷ್ಠ ಸ್ಥಾನದಲ್ಲಿರುವಂಥದ್ದು ತುಂಬ ಮುಖ್ಯವಾದಂಥ ವಿಚಾರ. ಸೊ ಹೀಗೆ ವ್ಯಕ್ತಿ ಭಾಳಷ್ಟು ಉತ್ತಮ ಸಾಧನೆಯನ್ನು ಮಾಡೋದನ್ನು ಕಾಣಿಸುತ್ತೆ. ಸೊ ನೆಕ್ಸ್ಟು ಶುಕ್ರ ನೋಡಿ, ಶುಕ್ರನು ಅಲ್ಲೇ ಇರೋದನ್ನು ಕಾಣಿಸುತ್ತೆ. ಶುಕ್ರ ನೋಡಿ 3ನೇ ಮನೆ ಪರಾಕ್ರಮ ಸ್ಥಾನ, 10ನೇ ಮನೆ ಉದ್ಯೋಗ ಸ್ಥಾನ. ಈ ಒಂದು ಉದ್ಯೋಗ ಸ್ಥಾನಾಧಿಪತಿ 10ನೇ ಮನೆಯ ಒಂದು ಅಧಿಪತಿ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರೋದ್ರಿಂದ ವ್ಯಕ್ತಿಗೆ ಅವರ ವೃತ್ತಿನಲ್ಲಿ ತುಂಬ ಟಾಪ್ ಮೋಸ್ಟ್ ಒಂದು ಅದ್ಭುತವಾದಂಥ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿರೋದನ್ನು ಕಾಣಿಸುತ್ತೆ. ನೋಡಿ, ಇಲ್ಲಿ 10ನೇ ಮನೆಯ ಅಧಿಪತಿ ಶುಕ್ರ ಲಗ್ನಾಧಿಪತಿ ಜೊತೆ ಏನಾಗಿದ್ದಾರೆ, ಕೂತಿರುವಂಥದ್ದನ್ನು ಕಾಣಿಸುತ್ತೆ. ಸೊ ಲಗ್ನಾಧಿಪತಿ ಜೊತೆ ಶುಕ್ರ ಇರೋದು ತುಂಬ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಧರ್ಮ ಕರ್ಮಾಧಿಪತಿ ಯೋಗವನ್ನು ಸಹ ನಾವು ಕಾಣ್ಬೋದು. ನೋಡಿ, ಧರ್ಮ ಕರ್ಮಾಧಿಪತಿ ಯೋಗ ಅಂದರೆ ನಿಮಗೆ ಇದು ನೋಡಿ 9ನೇ ಮನೆ ಧರ್ಮಸ್ಥಾನ, 10ನೇ ಮನೆ ಕರ್ಮಸ್ಥಾನ. ಸೊ ಕರ್ಮಸ್ಥಾನಾಧಿಪತಿ ಧರ್ಮಸ್ಥಾನಕ್ಕೆ ಬಂದಿರೋದು ಸಹ ತುಂಬ ದೊಡ್ಡ ಮಟ್ಟದ ಯೋಗ ಅಂತ ಹೇಳ್ಬೋದು. ಹಾಗೆ ನಿಮಗೆ 10ನೇ ಮನೆಯಲ್ಲಿ ಶನಿ ಇರೋದನ್ನು ಕಾಣಿಸುತ್ತೆ. ಸೊ ಶನಿ ನಿಮಗೆ ಗೊತ್ತಿದೆ, ಪ್ಲಾನೆಟ್ ಆಫ್ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ತುಂಬ ಅದ್ಭುತವಾದಂಥ ಶ್ರಮವನ್ನು ಪಟ್ಟು ನಮಗೆ ಎಷ್ಟೇ ಒಂದು ತುಂಬ ಕಷ್ಟಗಳನ್ನು ಕೊಟ್ಟು ತುಂಬ ಹಾರ್ಡ್ ವರ್ಕನ್ನು ಮಾಡಿಸಿ ನಮಗೆ ಯಶಸ್ಸನ್ನು ಕೊಡುವಂಥ ಪ್ಲಾನೆಟ್ ಯಾವುದಾದ್ರು ಇದೆ ಅಂದರೆ ಅದು ಶನಿ ಮಾತ್ರ. ಸೊ ಹಾಗಾಗಿ ಶನಿಯನ್ನು ನೆಗೆಟಿವ್ ಪ್ಲಾನೆಟ್ ಅಂತ ತಿಳ್ಕೊಳ್ಳೋದು ಬೇಡ. ಶನಿ ಯಾವ ಮನೇಲಿ ಕೂತಿರ್ತಾನೆ ಆ ಮನೆಯಲ್ಲಿ ವ್ಯಕ್ತಿಗೆ ಬಹಳಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಹಾರ್ಡ್ ವರ್ಕ್ ಮಾಡಿದ ಮೇಲೆ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡ್ತಾನೆ ಅಂತ ಹೇಳ್ಬೋದು. ನೀವು ಗೊತ್ತಿರ್ಬೋದು, ಸಚಿನ್ ತೆಂಡೂಲ್ಕರ್ಗೆ ನಾವು ಹೊರಗಡೆಯಿಂದ ನೋಡಿದಾಗ ಭಾಳಷ್ಟು ಸೆಲೆಬ್ರಿಟಿಯಾಗಿ ಅಲ್ಲಿಗೆ ಆ ಸ್ಥಾನಕ್ಕೆ ಬರಬೇಕಾದ್ರೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಅಂತ ಈ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ನೋಡಿ, ಇನ್ನೊಂದು ಶನಿ ಬಂದು 7ನೇ ಮನೆಗೆ ಮತ್ತು 6ನೇ ಮನೆಗೆ ಅಧಿಪತಿ. 6ನೇ ಸ್ಥಾನ ಅಂದರೆ ವೃತ್ತಿ ಸ್ಥಾನ ಅಂತ ಹೇಳ್ಬೋದು. ಮತ್ತು 7ನೇ ಮನೆಗೆ ಅಧಿಪತಿ. ಈ ಒಂದು 7ನೇ ಮನೆ ಕೇಂದ್ರ ಸ್ಥಾನ ಆಗಿದ್ದು ಮತ್ತೊಂದು ಕೇಂದ್ರ ಸ್ಥಾನದಲ್ಲಿ ಬಂದು ಕೂತಿರುವಂಥದ್ದನ್ನು ಕಾಣಿಸುತ್ತೆ. ಸೊ ಇದು ಒಂದು ರಾಜಯೋಗ ಅಂತ ಹೇಳ್ಬೋದು. ಸೊ ಹಾಗಾಗಿ ಉತ್ತಮ. ಮತ್ತು ಕೇತು ನೋಡಿ 11ನೇ ಮನೆಯಲ್ಲಿರುವಂಥದ್ದು. ಒಂದು ಕೇತು ಎಲ್ಲಿ ಕೂತಿರ್ತಾನೆ ಆ ಒಂದು ಮನೆಯ ಡಿಟ್ಯಾಚ್ಮೆಂಟನ್ನು ಉಂಟು ಮಾಡುತ್ತೆ. ಅಂದರೆ
ಲಾಭಸ್ಥಾನ 11ನೇ ಮನೆ ಲಾಭಸ್ಥಾನ ಆಗಿರೋದ್ರಿಂದ ಕೇತು ಲಾಭಸ್ಥಾನದಲ್ಲಿ ಕೂತಿರೋದ್ರಿಂದ ಇವ್ರಿಗೆ ಲಾಭದ ಬಗ್ಗೆ ಅಷ್ಟಾಗಿ ಒಲವಿರೋದಿಲ್ಲ. ಸೊ ತನ್ನ ಹಾರ್ಡ್ ವರ್ಕ್ ಏನು ನಾನು ಮಾಡಬೇಕು, ತನ್ನ ಏನು ಕೆಲಸನ ಮಾಡಬೇಕು, ಆದರೆ ಈ ಒಂದು ಅದಕ್ಕೆ ಬರುವಂಥ ಪ್ರತಿಫಲವನ್ನು ಇವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಹಾರ್ಡ್ ವರ್ಕ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡೋಣ, ವಾಟ್ ಎವರ್ ಕಮ್ಸ್ ಅಲಾಂಗ್ ವಿತ್ ಇಟ್ಸ್ ಓಕೆ, ದೇವ್ರಿಗೆ ಬೀಳೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇವರು ಲಾಭಕ್ಕೆ ಯಾವತ್ತೂ ಅಂಟ್ಕೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ನಿಮಗೆ ನೋಡ್ಬೋದು 2ನೇ ಮನೆಗೆ ಮತ್ತು 9ನೇ ಮನೆ 2ನೇ ಮನೆ ಮತ್ತು 11ನೇ ಮನೆಗೆ ಅಧಿಪತಿಯಾದಂಥ ಬುಧ ಇಲ್ಲಿ 8ನೇ ಮನೆಯಲ್ಲಿ ಕೂತಿರೋದನ್ನು ಕಾಣಿಸುತ್ತೆ. ಇದು ನಿಮಗೆ ಒಂದು ಪ್ರಶ್ನೆಯನ್ನು ಮೂಡಿಸ್ಬೋದು. ಇದೇನು 2ನೇ ಮನೆ ಅಧಿಪತಿ ಧನಸ್ಥಾನಕ್ಕೆ ಅಧಿಪತಿಯಾದಂಥ ಒಂದು ಬುಧ 8ನೇ ಮನೆಯಲ್ಲಿ ಒಂದು ನೆಗೆಟಿವ್ ಹೌಸು, ಮೋರ್ ಓವರ್ ಈ ಒಂದು 8ನೇ ಮನೆಯಲ್ಲಿ ಕೂತಿರೋದಲ್ಲದೆ ಈ ಒಂದು ನೀಚ ಒಂದು ಸ್ಥಾನ ಸಹ ಆಗಿರೋದನ್ನು ಕಾಣಿಸುತ್ತೆ. ಇದೇನಾದರೂ ನೀಚ ಭಂಗ ಆಗಿದೆಯಾ ಅಂತ ನೋಡೋದಾದರೆ ಗುರುನ ಅಬ್ಸರ್ವ್ ಮಾಡಬೇಕು. ಗುರು ಎಲ್ಲಿದ್ದಾರೆ ನೋಡಿದ್ರೆ ಕಾಣಿಸುತ್ತಾ ನಿಮಗೆ? ಗುರು ನೋಡಿ ಇಲ್ಲಿ ಗುರು 6ನೇ ಮನೆಯಲ್ಲಿರುವಂಥದ್ದು. ಮತ್ತು ಗುರು ನೀಚ ಭಂಗ ರಾಜಯೋಗವನ್ನು ಉಂಟು ಮಾಡಿರುವಂಥದ್ದನ್ನು ಕಾಣಿಸುತ್ತೆ. ಸೊ ನೋಡಿ, ಗುರು ಇಲ್ಲಿ ನೀಚನಾಗಿದ್ದಾನೆ ಮತ್ತು ಮಂಗಳ ಉಚ್ಚನಾಗಿದ್ದಾನೆ. ಯಾವುದೇ ಒಂದು ಉಚ್ಚ ಗ್ರಹದ ಜೊತೆ ಕೂತಿರುವಂಥ ನೀಚ ಗ್ರಹ ನೀಚ ಭಂಗ ರಾಜಯೋಗವನ್ನು ಪಡೆಯುತ್ತೆ. ಇದರಿಂದಾಗಿ ವ್ಯಕ್ತಿ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಗುರು ಬಲದಿಂದ ಬುಧ ಉತ್ತಮ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು 5ನೇ ಮನೆಯಲ್ಲಿ ಚಂದ್ರ. ನಿಮಗೆ ಗೊತ್ತಿದೆ 5ನೇ ಮನೆ ಅಂದರೆ 12ನೇ ಮನೆ ಅಧಿಪತಿ 5ರಲ್ಲಿ ಕೂತಿರುವಂಥದ್ದು. 12ನೇ ಮನೆ ಅಧಿಪತಿ ಲಾಸ್ ಅಥವಾ ಒಂದು ವೆಚ್ಚದ ಮನೆ ಅಂತ ಕರೀತಾರೆ. ಆದರೆ ಇಲ್ಲಿ ಚಂದ್ರ ರಾಹು ಜೊತೆ ಕೂತಿರೋದನ್ನು ಕಾಣಿಸುತ್ತೆ. ರಾಹು ಅಂದರೆ ಎಕ್ಸ್ಪ್ಯಾನ್ಷನ್. ರಾಹು ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡುವಂಥದ್ದು, ತುಂಬ ಒಂದು ಪ್ಯಾಷನ್ ಇರುವಂಥದ್ದು. ಇವರು 5ನೇ ಮನೆಯಲ್ಲಿ ಕೂತಿರೋದ್ರಿಂದ ಇವ್ರಿಗೆ ಆಟದ ಬಗ್ಗೆ ತುಂಬ ದೊಡ್ಡ ಪ್ಯಾಷನ್ ಇರೋದನ್ನು ಕಾಣಿಸುತ್ತೆ. ಅಂದರೆ ಅದ್ರ ಬಗ್ಗೆ ಏನಾದರೂ ಮಾಡಬೇಕು, ಆಟದ ಕ್ರೀಡೆ ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ತಂದಿರೋದು ರಾಹು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹೀಗೆ ವ್ಯಕ್ತಿ ಈ ಒಂದು ಸಚಿನ್ ತೆಂಡೂಲ್ಕರ್ ಅವರ ಜಾತಕ ಬಹಳ ಅದ್ಭುತವಾದಂಥ ಜಾತಕ. ಹಾಗಾಗಿ ಅವರು ರಾಜಯೋಗವನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿಯೇ ಭಾರತ ರತ್ನ ಒಂದು ಪ್ರಶಸ್ತಿಯನ್ನು ಸಹ ಇವರು ಪಡೆದರು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ.